ನೆರೆಯ ತೆಲಂಗಾಣ ಹಾಗೆ ಆಂಧ್ರ ಪ್ರದೇಶದಲ್ಲಿ ರಂಜಾನ್ ಮಾಸಾಚರಣೆ ಸಂದರ್ಭದಲ್ಲಿ ಸರ್ಕಾರಿ ಸಿಬ್ಬಂದಿ ಹಾಗೆ ನೌಕರರಿಗೆ ಕೆಲಸದಿಂದ 2 ಗಂಟೆಗಳ ಮುಂಚೆಯೇ ವಿಮುಕ್ತರಾಗಲಿಕ್ಕೆ ಪ್ರತಿದಿನ 1 ತಿಂಗಳ ಕಾಲ ಪೂರ್ತಿ 2 ಗಂಟೆಗಳ ಕಾಲ ವಿನಾಯಿತಿಯನ್ನು ನೀಡಲಾಗಿದೆ. ನಮ್ಮಲ್ಲೂ ಕೂಡ ಇಂಥದ್ದೇ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ ರಂಜಾನ್ ರಜೆಗಾಗಿ ಮನವಿ ಸಿದ್ದರಾಮಯ್ಯ ಸರ್ಕಾರದ ಕೈ ಸೇರಿದೆ. ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಅದನ್ನು ಗಮನಿಸೋಣ. ರಂಜಾನ್ ರಜೆಗಾಗಿ ಮುಖ್ಯಮಂತ್ರಿಗಳ ಕೈಗೆ ಮನವಿ ಪತ್ರವನ್ನ ಇಟ್ಟಿದ್ದಾರೆ ಕೆಪಿಸಿಸಿ ಉಪಾಧ್ಯಕ್ಷ ಹುಸೇನ್. ಇದಕ್ಕೆ ಕಾರಣ ಕೊಟ್ಟಿರೋದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಇದು ಧಾರ್ಮಿಕ ಆಚರಣೆ ಅಷ್ಟಕ್ಕೆ ಮಾತ್ರ ಸೀಮಿತವಿಲ್ಲ, ರಾಜಕೀಯ ಲೇಪನ ಇಲ್ಲೂ ಕೂಡ ಆಗಿದೆ. ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಇಲ್ಲೂ ಕೂಡ ಜೋರಾಗಿ ನಡೀತಾ ಇದೆ. ಹೇಗೆ? ಹುಸೇನ್ ಅವರು ಕೊಟ್ಟಿರೋ ಕಾರಣ, ಎಲೆಕ್ಷನ್ನಲ್ಲಿ ಮುಸಲ್ಮಾನರು ಕಾಂಗ್ರೆಸ್ ಕೈ ಹಿಡಿದಿದ್ದಾರೆ, ಯಥೇಚ್ಛವಾಗಿ ಮತ ಹಾಕಿದ್ದಾರೆ ಕಾಂಗ್ರೆಸ್ನವರು. ಹೀಗಾಗಿ ಥ್ಯಾಂಕ್ಸ್ ಗಿವಿಂಗ್ ಋಣ ಸಂದಾಯದ ರೀತಿಯಲ್ಲಿ ರಂಜಾನ್ ಟೈಮ್ನಲ್ಲಿ ಸರ್ಕಾರಿ ನೌಕರರು ಯಾರೆಲ್ಲ ಮುಸಲ್ಮಾನರಿದ್ದಾರೆ ಅವರಿಗೆ 2 ಗಂಟೆ ರಿಯಾಯಿತಿಯನ್ನು ನೀಡಬೇಕು. ತೆಲಂಗಾಣ ರೀತಿಯಲ್ಲೇ ನಮ್ಮಲ್ಲೂ ಕೂಡ ಇದೊಂದು ವಿಶೇಷ ನಿಯಮವನ್ನು ಜಾರಿಗೆ ತನ್ನಿ ಅಂತ ಹೇಳಿ ಹುಸೇನ್ ಅವರು ಪತ್ರ ಬರೆದಿದ್ದಾರೆ. ಪತ್ರ ಬರೆಯುವ ಸಂದರ್ಭದಲ್ಲೇನೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ ಕೂಡ. ಪ್ರಶ್ನೆ ಕೇಳಬೇಕಲ್ಲ, ನವರಾತ್ರಿ, ದಸರಾ, ನಾಡ ಹಬ್ಬ, ಆ ಸಂದರ್ಭದಲ್ಲಿ ಎಷ್ಟೋ ಮಂದಿ ಹಿಂದೂ ಸಮುದಾಯದವರು ಕೂಡ ಉಪವಾಸ ಮಾಡ್ತಾರೆ. ಯಾಕಪ್ಪ ಕೇಳಲಿಲ್ಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯಾಧ್ಯಕ್ಷರು? ಕಾಂಗ್ರೆಸ್ ಯಾಕೆ ಹೇಳ್ತಿದ್ದೀನಿ ಅಂದರೆ, ಕಾಂಗ್ರೆಸ್ನ ಆಡಳಿತ ಹೀಗಿದೆ, ಆಡಳಿತಾರೂಢ ಪಕ್ಷ. ಅದೇ ಪಕ್ಷದ ನಾಯಕರು ಕೇಳಿದ ಮಾತಿಗೆ, ಕೇಳಿದ ಮನವಿಗೆ ವಿಶೇಷವಾದ ಆದ್ಯತೆ, ಮಾನ್ಯತೆ ಸರ್ಕಾರದ ಕಡೆಯಿಂದ ಸಿಗುತ್ತೆ ಅನ್ನೋದು ಒಂದು ನಿರೀಕ್ಷೆ ಕೂಡ. ದಸರಾ ಸಂದರ್ಭದಲ್ಲಿ, ಸಂಕಷ್ಟಿ ಸಂದರ್ಭದಲ್ಲಿ, ಷಷ್ಠಿ ಸಂದರ್ಭದಲ್ಲಿ, ಏಕಾದಶಿ ಸಂದರ್ಭದಲ್ಲಿ, ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ, ಗೌರ್ಮೆಂಟ್ ರಜಾ ಇರೋ ಹಬ್ಬವನ್ನು ಬಿಟ್ಟು ನಾನು ಮಾತನಾಡ್ತಿದ್ದೀನಿ, ಇಂಥ ಸಂದರ್ಭದಲ್ಲಿ ಯಾಕೆ ಹಿಂದೂ ಸಮುದಾಯದವರಿಗೂ ಕೂಡ ಸರ್ಕಾರಿ ನೌಕರರಿಗೆ ಅವರ ಕೆಲಸದ ಅವಧಿಯಲ್ಲಿ ರಿಯಾಯಿತಿ ನೀಡಿ ಅಂತ ಹೇಳಿ ಕೇಳ್ತಿಲ್ಲ? ಒಂದು ಸಮುದಾಯಕ್ಕೆ ಮಾತ್ರ ಈ ಮಾನ್ಯತೆ ಯಾಕೆ? ಈ ರಿಯಾಯಿತಿ ವಿಚಾರದಲ್ಲಿ ಹುಸೇನ್ ಅವರು ಏನು ಕೇಳ್ತಿದ್ದಾರೆ ಗಮನಿಸ್ತಾ ಹೋಗೋಣ ಗ್ರಾಫಿಕ್ಸ್ನ ಮೂಲಕ. ರಂಜಾನ್ ಸಂದರ್ಭದಲ್ಲಿ ಕೆಲಸದ ಅವಧಿ ಕಡಿತಕ್ಕೆ ಬೇಡಿಕೆಯನ್ನು ಇಟ್ಟಿದ್ದಾರೆ. 2 ಗಂಟೆ ಮುಂಚೆ ಬಿಟ್ಬಿಡಿ ಅವರನ್ನ. ರೆಗ್ಯುಲರ್ ವರ್ಕಿಂಗ್ ಅವರ್ಸಲ್ಲಿ 2 ಗಂಟೆ ಮುಂಚೆ ಅವರನ್ನ ಮನೆಗೆ ಕಳಿಸಿ. ನಮಾಜ್ ಮಾಡೋದಿರುತ್ತೆ, ಹಾಗೆ ಇಫ್ತಿಯಾರ್ಗಳಿರುತ್ತೆ, ಕೇಳೋದ್ರಲ್ಲಿ ತಪ್ಪಿಲ್ಲ, ಖಡಾಖಂಡಿತವಾಗಿಯೂ ತಪ್ಪಿಲ್ಲ. ಸರ್ಕಾರದ ನಿಯಮದ ಅಡಿಯಲ್ಲಿ ಇದಕ್ಕೆ ಅವಕಾಶ ಇದ್ರೆ ಮಾಡಿಕೊಡಿ. ಇದೇ ಒಂದು ಉದ್ದೇಶ ಇಟ್ಕೊಂಡೇ ಬಹುಶಃ ಕೆಪಿಸಿಸಿ ಉಪಾಧ್ಯಕ್ಷರಾದ ಹುಸೇನ್ ಅವರು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿರ್ಬೋದು. ರೆಫರೆನ್ಸ್ ಕೊಟ್ಟಿದ್ದು ಕೂಡ ಕರೆಕ್ಟ್ ಆಗೇ ಇದೆ. ತೆಲಂಗಾಣ ಹಾಗೆ ಆಂಧ್ರದಲ್ಲಿ ಹಿಂಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಕೆಲಸದ ಸಮಯದಲ್ಲಿ ಕಡಿತ ಮಾಡಿದ್ದಾರೆ, ರಿಯಾಯಿತಿ ಕೊಟ್ಟಿದ್ದಾರೆ, ಪ್ರಾರ್ಥನೆ ಸಲ್ಲಿಸಲಿಕ್ಕೆ ವಿಶೇಷ ಅವಕಾಶ ಕೊಟ್ಟಿದ್ದಾರೆ. ರಂಜಾನ್ ತಿಂಗಳಲ್ಲಿ ನಮ್ಮಲ್ಲಿ 2 ಗಂಟೆ ಬೇಡ, 1 ಗಂಟೆ ಕಡಿಮೆ ಕೆಲಸ ಮಾಡ್ತಾರೆ, ಅದಕ್ಕೆ ಅವಕಾಶ ಮಾಡಿಕೊಡಿ. 1 ಗಂಟೆ ಮುಂಚಿತವಾಗಿ ಕಚೇರಿಗಳಿಂದ ಅವರು ತೆರಳಲಿಕ್ಕೆ ಅವಕಾಶ ಮಾಡಿಕೊಡಿ ಅಂಥೇಳಿ ಮನವಿಯನ್ನು ಸಲ್ಲಿಸಿದ್ದಾರೆ ಹುಸೇನ್ ಅವರು. ಮತ್ತೆ ಹೇಳ್ತಿದ್ದೀನಿ, ಈ ರೀತಿಯಾದ ಮನವಿಯನ್ನು ಸಲ್ಲಿಸಿರೋದ್ರಲ್ಲಿ ಅಥವಾ ಬೇಡಿಕೆ ಇಟ್ಟಿರೋದ್ರಲ್ಲಿ ಖಡಾಖಂಡಿತವಾಗಿಯೂ ತಪ್ಪಿಲ್ಲ. ಅವಕಾಶ ಇದ್ದರೆ ಸರ್ಕಾರ ಅದಕ್ಕೆ ಆ ಮನವಿಗೆ ಪೂರಕವಾಗಿ ಸ್ಪಂದನೆ ನೀಡಲಿ. ಆದರೆ ಉದ್ದೇಶದ ಬಗ್ಗೆ ಪ್ರಶ್ನೆ. ಕೇಳಿರೋ ಉದ್ದೇಶ ಏನು? ಕೇಳಿಸ್ತೀವಿ ಅವ್ರ ಮಾತನ್ನು ಸದ್ಯದ್ರಲ್ಲಿ, ಆದರೆ ಕೇಳಿರೋ ಉದ್ದೇಶ ಏನು? ನಮಗೆ ವೋಟ್ ಹಾಕ್ಬಿಟ್ಟಿದ್ದಾರೆ, ವೋಟ್ ಹಾಕಿರುವ ಮುಸಲ್ಮಾನರಿಗೆ ಋಣ ಸಂದಾಯ ಮಾಡಬೇಕಲ್ವಾ? ಹೀಗಾಗಿ ದೊಡ್ಡ ಮನಸ್ಸು ಮಾಡಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಒಮ್ಮತದ ನಿರ್ಧಾರವನ್ನು ಕೈಗೊಳ್ಳಿ. ರಂಜಾನ್ ಮಾಸಾಚರಣೆ ಸಂದರ್ಭದಲ್ಲಿ 1 ಗಂಟೆ ರಿಯಾಯಿತಿಯನ್ನು ಮುಸಲ್ಮಾನ್ ಸಮುದಾಯದ ಸರ್ಕಾರಿ ನೌಕರರಿಗೆ, ಸಿಬ್ಬಂದಿಗಳಿಗೆ ಅವಕಾಶವನ್ನು ಮಾಡಿಕೊಡ್ಲಿ. ಯಾರೆಲ್ಲ ಬರ್ತಾರೆ? ಕೇವಲ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡೋರು ಅಂದರೆ ಕ್ಲರಿಕಲ್ ವರ್ಕ್ ಮಾತ್ರನಾ? ಶಿಕ್ಷಕರಿದ್ದಾರೆ, ಗುತ್ತಿಗೆ ನೌಕರರಿದ್ದಾರೆ, ಹೊರಗುತ್ತಿಗೆ ನೌಕರರಿದ್ದಾರೆ, ಮಂಡಳಿಗಳಲ್ಲಿ ಕೆಲಸ ಮಾಡೋರಿದ್ದಾರೆ, ಸಾರ್ವಜನಿಕ ವಲಯದಲ್ಲಿ ಕೆಲಸ ಮಾಡೋರಿದ್ದಾರೆ. ಇವ್ರಿಗೆಲ್ಲ 1 ಗಂಟೆ ಫ್ರೀಯಾಗಿ ಬಿಟ್ಬಿಡಿ. ಅವ್ರು ಮಾಡೋ ಕೆಲಸ ಪೆಂಡಿಂಗ್. ಸಾರ್ವಜನಿಕರ ಕೆಲಸದ ದೃಷ್ಟಿಯಿಂದ ಹೇಳ್ತಿದ್ದೀನಿ, ಅವ್ರಿಗೆ ಕೊಡೋ ಸಂಬಳ ಆಸ್ ಇಟ್ ಈಸ್ ಹೋಗುತ್ತೆ. 1 ಗಂಟೆ ಮುಂಚೆ ಹೋದ್ರು ಅಂತ ಹೇಳಿ ಸ್ಯಾಲ್ರಿ ಕಟ್ ಮಾಡೋ ಅವಕಾಶ ಇರೋದಿಲ್ಲ. 1 ತಿಂಗಳು ಪೂರ್ತಿ. ಇದು 1-2 ದಿನದ ಕತೆ ಅಲ್ಲ. ಇದರ ಜೊತೆಯಲ್ಲೇ ನಾನು ಆಗಲೇ ಹೇಳ್ದ ಹಾಗೆ ಮತ್ತೆ ಹೇಳ್ತಾ ಇರೋ ಹಾಗೆ ಹುಸೇನ್ ಅವರು ಕೇಳಿರುವ ಉದ್ದೇಶದ ಬಗ್ಗೆ ಇಲ್ಲಿ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಹುಸೇನ್ ಅವರು ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳಿ. ಇಡೀ ಮುಸ್ಲಿಂ ಸಮುದಾಯ ಒಂದು ಸೈಡ್ ಆಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಈ ರಾಜ್ಯಕ್ಕೆ ಒಂದು ಸರ್ಕಾರ, ಕಾಂಗ್ರೆಸ್ ಸರ್ಕಾರ
ತರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಹಾಗಾಗಿ ನಾವು ಮನವಿ ಮಾಡ್ತಾಯಿದ್ದೀನಿ, ಮುಸ್ಲಿಂ ಸಮುದಾಯದ ಪರವಾಗಿ ಮನವಿ ಮಾಡ್ತಾಯಿದ್ದೀನಿ, ದಯಮಾಡಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಮ್ಮ ಸಮುದಾಯಕ್ಕೆ ಈ ರಂಜಾನ್ ತಿಂಗಳಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಉಪವಾಸ ಆಚರಣೆ ಮಾಡಿ ಈ ರಾಜ್ಯದ ಒಂದು ಒಳಿತಿಗಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತ ನಂಬಿದ್ದೀನಿ. ಇಡೀ ಏನಂದರೆ ಬಹುಸಂಖ್ಯಾತರಾಗಿರುವ ಹಿಂದೂಗಳ ಬಗ್ಗೆ ಇರೋ ಅಪವಾದ ಏನು ಅಂತಂದರೆ ನಮಗೆ ಏನು ಬೇಕು, ನಮಗಾಗ್ತಿರೋ ಅನ್ಯಾಯ ಏನು ಅನ್ನೋದ್ರ ಬಗ್ಗೆ ಮಾತನಾಡಲ್ಲ, ಓಪನ್ ಅಪ್ ಆಗಲ್ಲ. ಬೇರೆಯವ್ರು ಯಾರಾದರೂ ಡಿಮ್ಯಾಂಡ್ ಮಾಡಿದಾಗ ಅರೆ ಹೌದಲ್ವಾ, ನಮಗೂ ಹಿಂಗೊಂದು ಅವಕಾಶ ಬೇಕಲ್ವಾ, ನಮ್ಮ ಸಮುದಾಯದ ಹಬ್ಬ ಹರಿದಿನದಲ್ಲೂ ಕೂಡ ಹೀಗೆ ನಾವು ಡಿಮ್ಯಾಂಡ್ ಮಾಡಬಹುದಾಗಿತ್ತಲ್ಲ. ತಡವಾಗಿ ಎಚ್ಚರಿಕೆ, ತಡವಾಗಿ ಜಾಗೃತಿ, ತಡವಾಗಾದರೂ ಪರವಾಗಿಲ್ಲ, ಇಂಥದ್ದೊಂದು ಪ್ರಯತ್ನ ಆಗಲಿ ಅಂಥೇಳಿ ರಾಜಶೇಖರಾನಂದ ಶ್ರೀಗಳು ವಜ್ರದೇಹಿ ಮಠ ಮಾತನಾಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರ ಇನ್ ಕೇಸ್ ಏನಾದರೂ ಈ ಮನವಿಗೆ ಸ್ಪಂದಿಸ್ಬಿಟ್ರೆ ಅದು ಓಲೈಕೆಯ ತುಷ್ಟೀಕರಣದ ಮತ್ತೊಂದು ಮಜಲನ್ನು ತಲುಪುತ್ತೆ ಕಾಂಗ್ರೆಸ್ ಅಂತ ಹೇಳಿ ಎಚ್ಚರಿಕೆಯ ಮಾತುಗಳನ್ನು ಕೂಡ ಆಡಿದ್ದಾರೆ. ಕೇಳಿಸ್ಕೊಳ್ಳಿ. ರಂಜಾನ್ ಉಪವಾಸಕ್ಕಾಗಿ ಅವರ ಉದ್ಯೋಗದ ವ್ಯವಸ್ಥೆಯನ್ನು ಬದಲಾಯಿಸುವಂತಹ ಆ ಸಮಯವನ್ನು ಬದಲಾಯಿಸಿಕೊಡುವಂತಹ ತೀರ್ಮಾನ ಮಾಡಿದ್ದಾರೆ. ಇದು ಖಂಡನೀಯವಾಗಿರತಕ್ಕಂಥದ್ದು. ಇದೇ ವಿಷಯವನ್ನೆತ್ತುಕೊಂಡು ಕರ್ನಾಟಕ ಸರ್ಕಾರ ಕೂಡ ರಂಜಾನ್ ಉಪವಾಸಕ್ಕೆ ಪೂರಕವಾಗಿರುವಂತಹ ಉದ್ಯೋಗದ ದಿನನಿಗತಿಯನ್ನು ಮಾಡಬೇಕನ್ನುವ ತೀರ್ಮಾನಕ್ಕೆ ಬಂದಿದ್ದಾರೆ ಎನ್ನುವಂಥ ಮಾಹಿತಿಯನ್ನು ತಿಳ್ಕೊಂಡಿದ್ದೇವೆ. ಆದರೆ ಕರ್ನಾಟಕ ಸರ್ಕಾರವನ್ನು ನಾವು ಖಂಡಿಸ್ತೇವೆ. ಈಗಾಗಲೇ ಕುಂಭಮೇಳ ಆಗಿದೆ, ಕುಂಭಮೇಳ ನಡೀತಾ ಇದೆ. ನೀವು ಯಾರು ಕೂಡ ಕುಂಭಮೇಳಕ್ಕೆ ಸಬ್ಸಿಡಿಯನ್ನು ಕೊಡೋದಾಗಲಿ ಅಥವಾ ಇಲ್ಲಿಂದ ಕರ್ನಾಟಕದಿಂದ ಹೋಗುವಂತಹ ಭಕ್ತ ಬಂಧುಗಳಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡೋದಾಗಲಿ, ಇದು ಯಾವುದನ್ನು ಮಾಡದೆ ಇಂತಹ ಒಂದು ತೀರ್ಮಾನವನ್ನು ಮಾಡ್ತಾ ಇದ್ದೀರಿ. ಇದು ತುಂಬ ವಿಪರೀತವಾದಂತಹ ಒಂದು ವ್ಯವಸ್ಥೆ. ಇದನ್ನು ತಕ್ಷಣವಾಗಿ ನಿಲ್ಲಿಸಬೇಕು. ರಂಜಾನ್ ಉಪವಾಸಕ್ಕಾಗಿ ಸ್ವಾಮೀಜಿಗಳು ಕೇಳ್ತಿರೋದು ಕರೆಕ್ಟ್ ಇದೆ. ಕುಂಭಮೇಳ 144 ವರ್ಷಗಳ ಬಳಿಕ ನಡೀತಾ ಇರುವ ಮಹಾಕುಂಭಮೇಳ, ಅಲ್ಲಿಗೆ ಹೋಗೋರಿಗೆ ಸಬ್ಸಿಡಿ ಕೊಟ್ಟಿಲ್ಲ, ಅಲ್ಲಿಗೆ ಹೋಗಿ ಬನ್ನಿ ಅಂತೇಳಿ ಗೌರ್ಮೆಂಟ್ ನೌಕರರಿಗೆ ನೀವು ಅವಕಾಶ ಕೊಟ್ಟಿಲ್ಲ, ರಜಾ ಕೊಟ್ಟಿಲ್ಲ. ರಾಮ ಮಂದಿರ ಇನಾಗರೇಷನ್ ಆಯಿತು, ಪ್ರಾಣ ಪ್ರತಿಷ್ಠೆ ಆಯಿತು, ಅಲ್ಲಿಗೆ ಹೋಗ್ಲಿಕ್ಕೆ ನೀವು ವಿಶೇಷ ಬಸ್ಗಳ ಅಥವಾ ಟ್ರೈನ್ಗಳ ವ್ಯವಸ್ಥೆ ಮಾಡಲಿಲ್ಲ ಸರ್ಕಾರದ ಕಡೆಯಿಂದ. ಇದೇ ಪ್ರಶ್ನೆಯನ್ನ ಇನ್ ಕೇಸ್ ನಾಳೆ ದಿನ ಮಾಧ್ಯಮದವರು ಇವತ್ತಷ್ಟೇ ಸುದ್ದಿ ಬ್ರೇಕ್ ಆಗಿದೆ, ಇದು ನಾಳೆ ಹೋಗಿ ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳನ್ನು ಅಥವಾ ಕಾಂಗ್ರೆಸ್ನ ಘಟಾನುಘಟಿ ನಾಯಕರನ್ನು ಕೇಳಿದ್ರೆ ಹಿಂಗಂತಿದ್ದಾರೆ ವಜ್ರದೇಹಿ ಶ್ರೀಗಳು ಅಥವಾ ಹಿಂದೂ ಸಮುದಾಯದ ಇತರೆ ಮಠಮಾನ್ಯಗಳ ಮುಖಂಡರು ಹಿಂಗೆ ಕೇಳ್ತಿದ್ದಾರೆ, ನೀವು ಯಾಕೆ ಹಿಂದೂಗಳಿಗೆ ಅವರ ಧಾರ್ಮಿಕ ಆಚರಣೆಗೆ ಅವಕಾಶ ಕೊಡಲಿಲ್ಲ, ಕೇವಲ ಮುಸಲ್ಮಾನರಿಗೆ ಮಾತ್ರ ಯಾಕೆ ಅವಕಾಶ ಕೊಡ್ಲಿಕ್ಕೆ ಹೊರಟಿದ್ದೀರಿ ಅಂತ ಪ್ರಶ್ನೆ ಕೇಳಿದ್ರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು ಏನು ಉತ್ತರ ಕೊಡಬಹುದು? ಅರೆ ಮುಸಲ್ಮಾನರು ಕೇಳ್ತಿದ್ದಾರೆ, ನಾವು ಕೊಡ್ತಿದ್ದೀವಿ ಅಥವಾ ಕೊಡೋ ಪ್ರಯತ್ನ ಮಾಡ್ತಿದ್ದೀವಿ, ಹಿಂದೂಗಳು ಕೇಳಲಿಲ್ಲಪ್ಪ, ಹಿಂದೂಗಳು ಕೇಳಲಿಲ್ಲ, ನಮಗೆ ನವರಾತ್ರಿಗೆ ಉಪವಾಸ ಮಾಡ್ತೀವಿ, ರಜಾ ಬೇಕು ಅಥವಾ 1-2 ಗಂಟೆ ವಿನಾಯಿತಿ ಕೊಡಿ, ಅಥವಾ ನಾಳೆ ಶಿವರಾತ್ರಿ ಬರ್ತಿದೆ, ಹಬ್ಬದ ದಿನ ರಜಾ ಕೊಡ್ತಾರೆ, ಹಬ್ಬದ ದಿನ ರಾತ್ರಿ ಎಲ್ಲ ಜಾಗರಣೆ ಮಾಡಿ ಉಪವಾಸ ಇದ್ದು ಮರುದಿನ ಆಫೀಸ್ಗೆ ಹೋಗಬೇಕು, ವಿನಾಯಿತಿ ಕೊಡಿ, ಕೇಳಲಿಲ್ಲ, ಕೇಳಿದ್ರೆ ನಾವು ಕೊಡ್ತಿದ್ವಿ, ಇಂತಹ ಉತ್ತರ ಸಿಗ್ಬೋದು. ಅದಕ್ಕೆ ಹೇಳಿದ್ದು ಹಿಂದೂಗಳು ಕೇಳೋದ್ರಲ್ಲಿ ಅಥವಾ ಹೇಳೋದ್ರಲ್ಲಿ ಹಿಂದುಳಿದಿದ್ದಾರಾ ಅನ್ನೋ ಚಿಕ್ಕ ಸಂದೇಹ. ಏನಿವೆ ವಾಪಸ್ ಬರೋಣ. ಈ ರಂಜಾನ್ ರಜೆ ವಿಚಾರಕ್ಕೆ ನಡೀತಿರುವ ಪಾಲಿಟಿಕ್ಸ್ ವಿಚಾರದಲ್ಲಿ ಕಾಂಗ್ರೆಸ್ಗೆ ಓವರಾಲ್ ಕಾಂಗ್ರೆಸ್ ಪಕ್ಷಕ್ಕೆ ಮೊದಲಿನಿಂದಲೂ ಕೂಡ ಒಂದು ಆರೋಪ ಅಪವಾದ ಇದ್ದೇ ಇದೆ. ಮುಸಲ್ಮಾನರ ವೋಟ್ ಬ್ಯಾಂಕ್ಗಾಗಿ ಕಾಂಗ್ರೆಸ್ ನಾನಾ ರೀತಿಯಾದ ಕಸರತ್ತನ್ನು ನಡೆಸುತ್ತೆ ಅನ್ನೋ ಮಾತು ಪದೇ ಪದೇ ಕೇಳೋಕೆ ಸಿಗ್ತಿರತ್ತೆ. ಅದಕ್ಕೆ ಸಾಕ್ಷಿ ಅನ್ನೋ ರೀತಿಯಲ್ಲಿ 10 ಹಲವು ಘಟನೆಗಳು ಕೂಡ ನಡೆದು ಬಿಟ್ಟಿದ್ದು. ಇದೆಲ್ಲದಕ್ಕೂ ಕೂಡ ಸಮಜಾಯಿಷಿ ನೀಡ್ತಾ ಇದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಮುಸ್ಲಿಮರ ಮೇಲೆ ಕಾಂಗ್ರೆಸ್ ಒಲವೇಕೆ? ಸಾಲು ಸಾಲು ಗಲಭೆಗೂ ಡೋಂಟ್ ಕೇರ್. ದೇಶದಲ್ಲಿ ಕೆಲವು ರಾಜಕೀಯ ಪಕ್ಷಗಳು ಮುಸ್ಲಿಂ ತುಷ್ಟೀಕರಣವನ್ನೇ ಬಂಡವಾಳ ಮಾಡಿಕೊಂಡಿವೆ ಅನ್ನೋ ಆರೋಪ ಮೊದಲಿನಿಂದಲೂ ಇದೆ. ಅದರಲ್ಲೂ ಕರ್ನಾಟಕದಲ್ಲಿ ಓಲೈಕೆ ಹೆಚ್ಚಿದೆ ಅನ್ನೋ ಆರೋಪ ಇದೆ. ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ತಾಳಕ್ಕೆ ಕುಣಿಯುತ್ತಿದೆ ಅಂತ ವಿಪಕ್ಷ ಆರೋಪಿಸುತ್ತಲೇ ಬಂದಿದೆ. ವಿಪಕ್ಷಗಳ ಆರೋಪಕ್ಕೆ ಸಾಕ್ಷಿ ಎಂಬಂತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆದಾಗಿನಿಂದ ಹಾಗೂ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಹಲವು ಘಟನೆಗಳು ನಡೆದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಅನ್ನೋ ಆರೋಪ ಇದೆ. ಗಲಭೆ ಗಲಾಟೆಗಳು ಕಾಂಗ್ರೆಸ್ ಸರ್ಕಾರ ನಿದ್ದೆಗೆ ಜಾರಿದೆ ಹೊರತು ದುರಂತಗಳಿಗೆ ಕಾರಣವಾದವರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಅನ್ನೋ ಆರೋಪ ವಿಪಕ್ಷ ಮಾಡಿದೆ. ಮುಸ್ಲಿಮರಿಗೆ ವಿಶೇಷ ಪ್ಯಾಕೇಜ್ ಆಫರ್. ಕಳೆದ ಬಾರಿ ಹಾಗೂ ಈಗ ಅಧಿಕಾರಕ್ಕೆ ಬಂದಾಗಲೂ ಮುಸಲ್ಮಾನರ ಮೇಲಿನ ಓಲೈಕೆ ಮಾತ್ರ ನಿಂತಿಲ್ಲ. ವೋಟ್ ಬ್ಯಾಂಕ್ಗಾಗಿ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ಓಲೈಕೆ ಮಾಡ್ತಿದೆ ಅನ್ನೋ ಆರೋಪ ಇದೆ.
ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ನೆರೆಯ ತೆಲಂಗಾಣ ಹಾಗೆ ಆಂಧ್ರ ಪ್ರದೇಶದಲ್ಲಿ ರಂಜಾನ್ ಮಾಸಾಚರಣೆ ಸಂದರ್ಭದಲ್ಲಿ ಸರ್ಕಾರಿ ಸಿಬ್ಬಂದಿ ಹಾಗೆ ನೌಕರರಿಗೆ ಕೆಲಸದಿಂದ 2 ಗಂಟೆಗಳ ಮುಂಚೆಯೇ ವಿಮುಕ್ತರಾಗಲಿಕ್ಕೆ ಪ್ರತಿದಿನ 1 ತಿಂಗಳ ಕಾಲ ಪೂರ್ತಿ 2 ಗಂಟೆಗಳ ಕಾಲ ವಿನಾಯಿತಿಯನ್ನು ನೀಡಲಾಗಿದೆ. ನಮ್ಮಲ್ಲೂ ಕೂಡ ಇಂಥದ್ದೇ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ ರಂಜಾನ್ ರಜೆಗಾಗಿ ಮನವಿ ಸಿದ್ದರಾಮಯ್ಯ ಸರ್ಕಾರದ ಕೈ ಸೇರಿದೆ. ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಅದನ್ನು ಗಮನಿಸೋಣ. ರಂಜಾನ್ ರಜೆಗಾಗಿ ಮುಖ್ಯಮಂತ್ರಿಗಳ ಕೈಗೆ ಮನವಿ ಪತ್ರವನ್ನ ಇಟ್ಟಿದ್ದಾರೆ ಕೆಪಿಸಿಸಿ ಉಪಾಧ್ಯಕ್ಷ ಹುಸೇನ್. ಇದಕ್ಕೆ ಕಾರಣ ಕೊಟ್ಟಿರೋದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಇದು ಧಾರ್ಮಿಕ ಆಚರಣೆ ಅಷ್ಟಕ್ಕೆ ಮಾತ್ರ ಸೀಮಿತವಿಲ್ಲ, ರಾಜಕೀಯ ಲೇಪನ ಇಲ್ಲೂ ಕೂಡ ಆಗಿದೆ. ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಇಲ್ಲೂ ಕೂಡ ಜೋರಾಗಿ ನಡೀತಾ ಇದೆ. ಹೇಗೆ? ಹುಸೇನ್ ಅವರು ಕೊಟ್ಟಿರೋ ಕಾರಣ, ಎಲೆಕ್ಷನ್ನಲ್ಲಿ ಮುಸಲ್ಮಾನರು ಕಾಂಗ್ರೆಸ್ ಕೈ ಹಿಡಿದಿದ್ದಾರೆ, ಯಥೇಚ್ಛವಾಗಿ ಮತ ಹಾಕಿದ್ದಾರೆ ಕಾಂಗ್ರೆಸ್ನವರು. ಹೀಗಾಗಿ ಥ್ಯಾಂಕ್ಸ್ ಗಿವಿಂಗ್, ಋಣ ಸಂದಾಯದ ರೀತಿಯಲ್ಲಿ ರಂಜಾನ್ ಟೈಮ್ನಲ್ಲಿ ಸರ್ಕಾರಿ ನೌಕರರು ಯಾರೆಲ್ಲ ಮುಸಲ್ಮಾನರಿದ್ದಾರೆ ಅವರಿಗೆ 2 ಗಂಟೆ